ಅದಕ್ಕೆ ಎಲ್ಲ ದೃಷ್ಟಿಯಿಂದಲೂ ಇವತ್ತು ಸೈನ್ಸ್ ಭಾಳ ಅವಶ್ಯ ಮತ್ತು ಅವಶ್ಯನೂ ಹೌದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಪ್ರಮಾಣದಲ್ಲಿ ಕಲಿಯೋ ಅವಕಾಶಗಳು ಇರಲಿಲ್ಲ. ಯಾಕಪ್ಪ ಅಂದ್ರೆ ಪಿ ಯು ಸಿಯಲ್ಲೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೋಗ್ಬೇಕಾದ್ರೆ ಚಲೋ ಕಾಲೇಜ್ ಬೇಕು. ಚಲೋ ಕಾಲೇಜಲ್ಲಿ ಖಾಸಗಿಯಿಂದ ಅವಾಜ್ ಮಾಡ್ತಾ ಇರ್ತಾರೆ. ಗೌರ್ಮೆಂಟ್ ಕಾಲೇಜ್ಗಳಲ್ಲೇ ಸರಿಯಾಗಿ ಕಲಿಸಲಾರದು ಯಾವ ಪ್ರಮಾಣದಲ್ಲಿ ಮಾರ್ಕ್ಸ್ ಬರಬೇಕು ಅದು ಆ ಪ್ರಮಾಣದಲ್ಲಿ ಬರೋದಿಲ್ಲ. ಹೀಗಾಗಿ ಪಿ ಯು ಸಿ ಅನ್ನುವಂಥದ್ದು ಏನಾಗಿಬಿಟ್ಟದಪ್ಪ ಅಂದರೆ ಇವತ್ತು ಪ್ರತಿಯೊಬ್ಬ ಮಗುವಿಗೂ ವಿದ್ಯಾರ್ಥಿಗೂ ಕಬ್ಬಿಣದ ಕಡಲೆ ಆಗಿದೆ. ಅದರಲ್ಲೂ ಸೈನ್ಸ್ ಓದೋ ಮಕ್ಕಳಿಗೆ ಅಂತ ಹೇಳ್ತಿರೋದ್ರಿ. ಬೆಳಗ್ಗಿಂದ ಸಾಯಂಕಾಲ ಓದೋದು ಓದೋದು ಓದೋದು, ಮಲಗಿದಾಗ ಓದೋದು, ಎದ್ದಾಗ ಓದೋದು. ಮತ್ತು ಅವ್ವ ಅಪ್ಪಗಳಿಂದ ಬೆನ್ನು ಹತ್ತಿರೋದ್ರಿ. ಫಿಸಿಕ್ಸ್ ಮಾಡಿದ್ದೀನಪ್ಪ, ಕೆಮಿಸ್ಟ್ರಿ ಮಾಡಿದ್ದೀನಪ್ಪ, ಮ್ಯಾಥ್ಸ್ ಮಾಡಿದ್ದೀನಪ್ಪ, ಈ ಬೆನ್ನು ಹತ್ತಿ ಮತ್ತು ಟ್ಯೂಷನ್ ಒಂದು ಮಾತದೆ ಮೇಲೆ ಆ ಟ್ಯೂಷನ್ಗಳು ಹಾವಳಿ ಅಂತ ಇತ್ತೀಚೆಗೆ ಏನು ಹೇಳ್ತಿರೋದಷ್ಟು ಸ್ವಂತ ವಿಚಾರ ಇಲ್ಲಲ್ಲೇ. ಕೋಚಿಂಗ್ ಹೋಗೋದು, ಸಾವಿರಾರು ರೂಪಾಯಿ ಖರ್ಚು ಮಾಡೋದು, ಕೆಲವೊಂದು ಲಕ್ಷ ಖರ್ಚಾಗ್ತಾವೆ. ಕೆಲವೊಂದು ಖಾಸಗಿ ಕಾಲೇಜುಗಳು ವರ್ಷಕ್ಕೆ ಲಕ್ಷ 2 ಲಕ್ಷ ಪೇಮೆಂಟ್ ತೊಗೊಳ್ತಾವೆ. ಅದು ಪಿ ಯು ಸಿ ಅಂದಾಗ ಬಡವ್ರ ಮಕ್ಕಳಿಗೆ ಪಿ ಯು ಸಿ ಕಲಿಯೋಕ್ಕೆ ಸಾಧ್ಯ ಇದನ್ನು. ಆರ್ಟ್ಸ್ ಅಂತ ಕಲಿತ್ರೆ ಭವಿಷ್ಯ ಇಲ್ಲ, ಎಲ್ಲರಿಗೂ ಅನಿಸ್ಲಿಕ್ಕೆ ಆಗ್ತದೆ ರೀ. ಯಾಕಂದ್ರೆ IAS ಹೋಗ್ತೀರಪ್ಪ ಅಂದರೆ ಮ್ಯಾಥ್ಸ್ ಓರಿಯೆಂಟೆಡ್ ಇರಬೇಕು. ಇವತ್ತು ನೀವು ಪ್ರಿಲಿಮಿನರಿ ಪಾಸ್ ಆಗೋದು ಕಷ್ಟ ಅದು. ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಬರ್ತಾಯಿದ್ರೆ ನೀವು ಪ್ರಿಲಿಮ್ಸ್ ಪಾಸ್ ಆಗೋದು ಭಾಳಷ್ಟು ಕಷ್ಟ. ರೇರೆಸ್ಟ್ ಆಫ್ ದ ರೇರ್. ಇಂಗ್ಲೀಷ್ ಪಕ್ಕ ಇರಬೇಕು, ಜೊತೆಗೆ ಮ್ಯಾಥ್ಸ್ ಪಕ್ಕ ಇರಬೇಕು. ಅಂದ್ರೆ ರೀಸನಿಂಗ್ ಎಕ್ಸಾಮ್ ಆಗಬೇಕಾಯ್ತಪ್ಪ ಅಂತಂದ್ರೆ ಈ ನಿಶ್ಚಿತವಾಗಿಯೂ ನೀವಿದ್ದಂಥವ್ರ ಅದು ನಮ್ಮ ವಿದ್ಯಾರ್ಥಿಗಳಿದ್ದಂಥವ್ರ ಸೈನ್ಸ್ ಓರಿಯೆಂಟಿಂದ ಬರಬೇಕಾಗ್ತದೆ. ಹೀಗಾಗಿ ಸೈನ್ಸ್ ಮಕ್ಕಳು ಹೆಚ್ಚು ಪಾಸ್ ಆಗೋದು ನಾವು ನೋಡ್ತಾ ಇದ್ದೀವಿ. ಅದಿರಲಿ, ಇವತ್ತು ಆ ದಿಶೆಯಲ್ಲಿ ಮಕ್ಕಳ ಚಿಂತನೆ ಏನು ಓದಬೇಕು ಏನು ಬಿಡಬೇಕು ಅಂತೇಳಿ ಅದರಲ್ಲೂ ಖಾಸಗಿ ಸಂಸ್ಥೆಗಳಂತ ದೊಡ್ಡ ಪ್ರಚಾರ ಮಾಡ್ತಾ ಇರ್ತಾರೆ ರೀ. ಟ್ಯೂಷನ್ ಫೀಸ್ ಹೈಕ್ ಮಾಡ್ತಾ ಇರ್ತಾರೆ, ಮತ್ತು ಅಲ್ಲಿ ಟ್ಯೂಷನ್ ಫೀಸ್ ಮತ್ತು ವಸೂಲಿ ಮಾಡ್ತಿರ್ತಾರೆ. ಹೀಗಾಗಿ ಪಿ ಯು ಸಿ ಸೈನ್ಸ್ ಒಂದು ಗಗನ ಕುಸುಮಾಗಿ ಬಿಡ್ಲಿಕ್ಕೆ ಆಗ್ತದೆ ರೀ. ಯಾಕಂದರೆ